ಎಲ್ರಿಗೂ ನಮಸ್ಕಾರ. ಬಹಳ ಜನರ ಆಕಾಂಕ್ಷೆ ನಾನು ಶ್ರೀಮಂತನಾಗಬೇಕು ಎಂಬುದು. ಆದರೆ ಶ್ರೀಮಂತರಾಗುವವರ ಸಂಖ್ಯೆ ಬಹಳ ಕಡಿಮೆ. ಯಾಕಂದ್ರೆ ತುಂಬಾ ಜನ ತಮ್ಮ ಜೀವನದಲ್ಲಿ ಕ್ರಿಯಾಶೀಲರಾಗಿರುವುದೇ ಇಲ್ಲ. ಒಂದಷ್ಟು ತಪ್ಪಿತಸ್ಥ ಮನೋಭಾವದಿಂದ ನರಳುತ್ತಿರುತ್ತಾರೆ. ಉದಾಸೀನ ಕೆಟ್ಟ ಹವ್ಯಾಸಗಳಿಂದ ಇವರು ಶ್ರೀಮಂತರಾಗುವುದಿಲ್ಲ. ಇಂದು ಶ್ರೀಮಂತರು ಶ್ರೀಮಂತರಾಗುತ್ತಾ ಹೋಗುತ್ತಾರೆ, ಬಡವರು ಬಡವರಾಗುತ್ತಾ ಹೋಗುತ್ತಾರೆ. ಕಾರಣ ಏನು? ಮೊದಲನೇದು, ರಿಚ್ ಅನ್ನುವ ಶ್ರೀಮಂತರಿಗೆ ಹಣ ಅವರಿಗಾಗಿ ಕೆಲಸ ಮಾಡುತ್ತೆ. ಎರಡನೇದು, ರಿಚ್ ಪರ್ಸನ್ಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಅದರಿಂದಾಗಿ ಅವರು ಯಾವಾಗಲೂ ಶ್ರೀಮಂತರಾಗಿಯೇ ಉಳಿಯುತ್ತಾರೆ. ಅದೇ ಸಂದರ್ಭದಲ್ಲಿ ಒಂದಷ್ಟು ಗುಡ್ ಹ್ಯಾಬಿಟ್ಸ್ ಅನ್ನು ಅಳವಡಿಸಿಕೊಂಡ್ರೆ ನಿಜವಾಗಿ ಶ್ರೀಮಂತರಾಗಿಯೇ ಉಳಿಯಬಹುದು ಹಾಗೂ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಹೋಗಲು ಸಾಧ್ಯ. ಆ ಹ್ಯಾಬಿಟ್ಸ್ಗಳು ಏನೆಲ್ಲ ಎಂಬುದನ್ನು ನಾವೀಗ ತಿಳಿಯುವ. ಅದರಲ್ಲಿ ಮೊದಲನೇ ಅಂಶ ಏನಪ್ಪಾ ಅಂತಂದ್ರೆ, ನೀವು ನಿಮಗೋಸ್ಕರ ಒಂದಷ್ಟು ಹಣವನ್ನು ತೆಗೆದಿರಿಸಬೇಕು. ಅಂದ್ರೆ ನೀವು ಎಂಪ್ಲಾಯ್ ಆಗಿರಲಿ, ಬಿಸ್ನೆಸ್ ಮಾಡಿ, ಯಾವುದೇ ರೀತಿಯಲ್ಲಿ ದುಡೀರಿ, ಪ್ರತಿ ತಿಂಗಳು ನಿಮಗೋಸ್ಕರ ಮೊದಲಾಗಿ ಆ ದುಡಿದ ದುಡ್ಡಲ್ಲಿ ಒಂದಷ್ಟು ಹಣವನ್ನು ತೆಗೆದಿರಿಸಬೇಕು. ಅಂದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆನ್ಸ್. ಬಟ್ ಎಲ್ಲರೂ ಮಾಡುವ ತಪ್ಪೇನಪ್ಪ ಅಂತಂದ್ರೆ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಈಸ್ ಈಕ್ವಲ್ ಟು ಸೇವಿಂಗ್ಸ್. ಹೀಗೆ 20, 30, 35, 40% ತನಕ ನಿಮಗೋಸ್ಕರ ಹಣವನ್ನು ತೆಗೆದಿರಿಸಿ ಅದಕ್ಕೆ ಒಂದು ಪ್ರತ್ಯೇಕ ಅಕೌಂಟ್ ಮಾಡಿ ಅಲ್ಲಿ ಅದನ್ನು ಹಾಕಿ ಅದನ್ನು FD ಯಲ್ಲೂ, SIP ಯಲ್ಲೂ ಹಾಗೆ SCP ಯಲ್ಲೂ ವ್ಯವಸ್ಥಿತವಾಗಿ ಹೂಡಿಕೆ ಮಾಡಬೇಕು. ಹಾಗೆ ಉಳಿದ ಹಣದಲ್ಲಿ ನೀವು ಬಹಳ ವ್ಯವಸ್ಥಿತವಾಗಿ ಖರ್ಚುಗಳನ್ನು ನಿಭಾಯಿಸಬೇಕು. ಹೀಗೆ ಸೇವಿಂಗ್ಸ್ ಮಾಡಿದ ಹಣವನ್ನು ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಅಂದ್ರೆ ಮ್ಯೂಚುವಲ್ ಫಂಡ್, ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನ್ SEP ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಈಕ್ವಿಟಿಗಳಲ್ಲಿ ಹೂಡಿಕೆ ಮಾಡುವಂಥದ್ದು. ಈ ರೀತಿ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ಗೂ ಹಣವನ್ನು ಮೀಸಲಿರಿಸಬೇಕು. ಮೂರನೇ ಅಂಶ, ಸೇವಿಂಗ್ಸ್ ಅನ್ನು ಹೆಚ್ಚಳ ಮಾಡಬೇಕು. ಸೇವಿಂಗ್ಸ್ ಅನ್ನು ಹೆಚ್ಚಳ ಮಾಡಲಿಕ್ಕೆ ಎರಡು ಮಾರ್ಗಗಳಿವೆ. ಒಂದು, ಇನ್ಕಮ್ ಇನ್ಕ್ರೀಸ್ ಮಾಡಬೇಕು. ಎರಡನೇದು, ಎಕ್ಸ್ಪೆನ್ಸ್ ಕಡಿಮೆಗೊಳಿಸಬೇಕು. ಇನ್ಕಮ್ ಇನ್ಕ್ರೀಸ್ ಮಾಡಲಿಕ್ಕೆ ನಮಗೆ ಓವರ್ ಟೈಮ್ ಡ್ಯೂಟಿ, ಪಾರ್ಟ್ ಟೈಮ್ ಡ್ಯೂಟಿ, ಹೀಗೆ ಹಲವಾರು ಆಪರ್ಚುನಿಟಿಗಳಿವೆ. ಅದನ್ನು ಮಾಡಬೇಕು ಅವಕಾಶ ಇದ್ರೆ. ಜೊತೆಗೆ ನಾವು ಇರುವ ಫೀಲ್ಡ್ ಅಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಕೂಡ ಜ್ಞಾನವನ್ನು ಬೆಳೆಸಿಕೊಳ್ಬೇಕು. ಆಗ ನಮಗೆ ಇನ್ನಷ್ಟು ಆಪರ್ಚುನಿಟಿ ನಮಗೆ ಸಿಗಲು ಸಾಧ್ಯತೆ ಹೆಚ್ಚು, ನಮ್ಮ ಇನ್ಕಮ್ ಇನ್ಕ್ರೀಸ್ ಮಾಡಲಿಕ್ಕೆ. ಮತ್ತೊಂದು, ಎರಡನೇದು, ಎಕ್ಸ್ಪೆನ್ಸ್ ಕಡಿಮೆಗೊಳಿಸಬೇಕು. ಇದು ತುಂಬಾ ಕಠಿಣ ಹಾದಿ. ಯಾಕೆಂದ್ರೆ ನಮ್ಮ ಆಹಾರ, ಬಟ್ಟೆ ಬರೆ, ಈ ರೀತಿ ಒಂದು ಮೂಲಭೂತ ನಮ್ಮ ಅಗತ್ಯತೆಗಳು ಇರುತ್ತವಲ್ವಾ, ಅದರಲ್ಲಿ ನಮಗೆ ಹೆಚ್ಚು ಕಡಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಒಂದು ಲಿಮಿಟ್ ಇದೆ. ಆದ್ರಿಂದ ನಾವು ಮೊದಲ ಆಯ್ಕೆಯನ್ನೇ ಮಾಡಬೇಕು. ಏನು? ಇನ್ಕಮ್ ಅನ್ನು ಇನ್ಕ್ರೀಸ್ ಮಾಡುವತ್ತವೇ ಹೆಚ್ಚು ಗಮನ ಕೊಡಬೇಕು. ನಾಲ್ಕನೇ ಅಂಶ, ಖರೀದಿಸುವ ವಿಷಯದಲ್ಲಿ ನಿಮ್ಮನ್ನು ನೀವು ಇತರರ ಜೊತೆ ಸ್ಪರ್ಧಾತ್ಮಕವಾಗಿ ತೊಡಗಿಸಿಕೊಳ್ಳಬೇಡಿ. ಕಾಲೇಜ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ, ಬಂಧು ಬಾಂಧವರ ಜೊತೆ, ಕಸಿನ್ಸ್ ಜೊತೆ ಎಲ್ಲ ಕಂಪೇರ್ ಮಾಡಿ, ಆತ ದೊಡ್ಡ ಮನೆ ಕಟ್ಟಿದ್ದಾನೆ, ನನಗೂ ದೊಡ್ಡ ಮನೆ ಕಟ್ಟಬೇಕು, ಆತ ದೊಡ್ಡ ಕಾರ್ ತೆಗೆದಿದ್ದಾನೆ, ನನಗೂ ದೊಡ್ಡ ಕಾರ್ ತೆಗಿಬೇಕು, ಆತ ವಿದೇಶಕ್ಕೆ ಪ್ರವಾಸ ಹೋಗಿದ್ದಾನೆ, ನಾನು ಕೂಡ ವಿದೇಶಕ್ಕೆ ಪ್ರವಾಸ ಹೋಗಬೇಕು ಅನ್ನುವಂತಹ ಒಂದು ಕಂಪ್ಯಾರಿಸನ್ ಮಾಡುವಾಗ ನಿಮಗೆ ಅದು ಅಫೋರ್ಡೆಬಲ್ ಅನ್ನುವಂತಹ ಒಂದು ಮೈಂಡ್ ನಿಮಗೆ ಹೋಗುವುದಿಲ್ಲ ಆ ಸಂದರ್ಭದಲ್ಲಿ. ಹಾಗೆ ಕಂಪೇರ್ ಮಾಡುವಾಗ ಅದರಿಂದಾಗಿ ನಿಮ್ಗೆ ಏನಾಗ್ತದೆ ಅಂದ್ರೆ, ಜಾಸ್ತಿ ಹಣ ವ್ಯಯ ಆಗಿ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಹೆಚ್ಚಿನ ಮಟ್ಟದ ಸೇವಿಂಗ್ಸ್ ಮಾಡಲಿಕ್ಕೆ ಆಗದೇ ಇರುವಂತಹ ಸಂದರ್ಭ ಎದುರಾಗಬಹುದು. ಹಾಗೂ ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಇದ್ರೆ, ಆ ವಸ್ತುವಿನ ಮೇಲೆ ಖರ್ಚು ಮಾಡಬೇಕು ಅಂತ ಇದ್ರೆ ಅದು ನಿಮಗೆ ಹ್ಯಾಪಿನೆಸ್ ನೀಡಬೇಕು ಹಾಗೂ ಅದು ನಿಮ್ಮ ಖರೀದಿಸುವ ಲಿಮಿಟ್ ಅಲ್ಲಿ ಇರಬೇಕು. ಇವತ್ತು ಮಾಡುವ ಖರ್ಚು ಹಾಗೂ ಮುಂದಿನ ದಿನದಲ್ಲಿ ನಮಗೆ ಏನು ಹಣ ಬೇಕು ಅನ್ನೋದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದ್ರೆ ನೀವು ಜಾಸ್ತಿ ಸಕ್ಸಸ್ಫುಲ್ ಆಗ್ತೀರಿ ಲೈಫಲ್ಲಿ ಅನ್ನೋಂಥದ್ದು ನೆನಪಿರಲಿ. ಮತ್ತೆ ಕೊನೆಯದಾಗಿ ಐದನೇ ಅಂಶ, ನಿಮ್ಮಲ್ಲಿ ಈಗಾಗಲೇ ಇರುವಂತಹ ಹಣವನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀರಿ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದಿನ ಆ ಭಗವಂತ ನಿಮಗೆ ಹೆಚ್ಚಿನ ಹಣವನ್ನು ಪಾಲಿಸ್ತಾನೆ. ಇಲ್ಲಿ ಭಗವಂತ ಅಂದ್ರೆ ನಮಗೆ ಯೂನಿವರ್ಸ್ ಅಂತ ತಿಳ್ಕೊಳ್ಬಹುದು. ಲೈಫೇ ಇರಲಿ, ಪರ್ಸನಲ್ ಫೈನಾನ್ಸೇ ಇರಲಿ, ಎಲ್ಲಿಯ ತನಕ ಆ ಹಣಕ್ಕೆ ಡಿಸರ್ವ್ ಅಲ್ವೋ ನೀವು, ಅಲ್ಲಿಯ ತನಕ ನಿಮಗೆ ಆ ಹಣ ಬರುವುದಿಲ್ಲ. ಬಂದರೂ ಕೂಡ ನಿಮ್ಮ ಹತ್ರ ಅದು ನಿಲ್ಲುವುದಿಲ್ಲ. ಈ 5 ನಿಯಮಗಳನ್ನು ಯಾರು ಡಿಫಾಲ್ಟ್ ಆಗಿ ಕಂಡುಕೊಳ್ತಾರೋ ಅಂಥವ್ರು ಮಾತ್ರ ಜೀವನದಲ್ಲಿ ಶಾಶ್ವತವಾಗಿ ಶ್ರೀಮಂತಿಕೆಯನ್ನು ಕಂಡುಕೊಳ್ತಾರೆ. ಕೊನೆಯದಾಗಿ ಒಂದು ವಿಚಾರ, ಯಾರಿಗೆ ಈ ನಿಯಮ ತಿಳಿದಿಲ್ಲವೋ ಅಥವಾ ಪಾಲಿಸುವುದಿಲ್ಲವೋ ಅವರು ದಿನದಿಂದ ದಿನಕ್ಕೆ ಬಡವರಾಗ್ತಾ ಹೋಗ್ತಾರೆ. ಕೇವಲ ದುಡ್ಡಿನಿಂದ ಮಾತ್ರ ಸಂತೋಷವಾಗಿರಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಬಟ್ ಹಾಗೆ ಹೇಳುವಾಗ ಇನ್ನೊಂದು ವಿಚಾರನೂ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.
ದುಡ್ಡಿಲ್ಲ ಅಂತ ಆದರೆ ನಮ್ಮ ಜೀವನದಲ್ಲಿ ಇರಿಟೇಷನ್, ಫ್ರಸ್ಟ್ರೇಷನ್, ಡಿಸ್ಕಂಟೆಂಟ್ ಮೈಂಡ್ ಗ್ಯಾರಂಟಿ. ಸೊ ಇವತ್ತಿಂದ ಬಹಳ ಸೀರಿಯಸ್ ಆಗಿ ಕ್ರಿಯಾಶೀಲರಾಗಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.